ಇವರಿಗೆ ಪ್ರಜ್ವಲ್ ಅವ್ರಿಗೆ ಶಿಕ್ಷೆ ಆಗ್ತದೆ. ಆದರೆ ಎಂಥ ಶಿಕ್ಷೆ ಆಗ್ಬೋದು ಅನ್ನೋದು ನ್ಯಾಯಾಧೀಶರಿಗೆ ಬಿಟ್ಟಂಥದ್ದು. ಜೊತೆಗೆ ಅಲ್ಲಿಯ ಪ್ರಸಂಗಗಳು ಅವು ಘಟನೆಗಳು ಇದ್ರ ಮೇಲೆ ನಿಲ್ಲುವಂಥದ್ದು. ಆದ್ರೆ ಅಲ್ಲಿ ನಡೆದ ಅತ್ಯಾಚಾರ ಕಥೆಗಳು ಮಾತ್ರ ಸುಳ್ಳಿನಲ್ಲ, ಫ್ಯಾಕ್ಟ್ ಅಂತೇಳಿ. ಯಾಕಂದ್ರೆ 2,000 ವಿಡಿಯೋಗಳಿದ್ದಾವೆ. ಅವೆಲ್ಲ ವಿಡಿಯೋಗಳು ಸ್ವತಃ ಅವರ ಮಾಡಿದಾರಂಥ ಆರೋಪಗಳಿದ್ದಾವೆ, ಫೋಟೋಗಳಿದ್ದಾವೆ 15,000. ಹೀಗಾಗಿ ಈ ಒಂದು ಅಪರಾಧಿಯ ಕ್ರಿಯೆ ನಡೆದದ್ದು ಪ್ರಜ್ವಲ್ರಿಂದ ಮುಚ್ಚಾಗಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಮಾತ್ರ ಚೆನ್ನಾಗಿ ನಡೆದಿದ್ದಾವೆ. ಪ್ರಜ್ವಲ್ ಎಂಕ್ವೈರಿ ನಡೀತಾ ಇದೆ. ಜನಸಾಮಾನ್ಯರು, ಅನ್ಯಾಯಕ್ಕೊಳಗಾದಂಥ ಸ್ತ್ರೀಯರು ಅಥವಾ ಮಹಿಳೆಯರು ಇದ್ರ ಬಗ್ಗೆ ಒಂದು ಸ್ವಲ್ಪ ಸಾವಧಾನದಿಂದ ವೇಟ್ ಮಾಡಬೇಕಾಗ್ತದೆ. ಇದು ನ್ಯಾಯಾಂಗದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಿಧಾನಕ್ಕಾದರೂ ಒಳ್ಳೆಯ ಡಿಸಿಷನ್ ಕೊಡ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾಕಂದ್ರೆ ನಮ್ಮ ನ್ಯಾಯಾಲಯದ ಬೇಸಿಕ್ ಥಿಂಗ್ ಏನಪ್ಪ ಅಂತಂದ್ರೆ, ನಾವು ಏನಪ್ಪ ಅಂತಂದ್ರೆ 100 ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಬೋದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಒಂದು ರೂಲ್ಸ್ ನಮ್ಮಲ್ಲಿದೆ. ಆ ದಿಶೆಯಲ್ಲೇ ಆ ನೆಲೆಯಲ್ಲಿ ಪ್ರಜ್ವಲ್ ಅವರಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಕ್ಕಿ ಹೌದು ಅಲ್ಲೋಗಿರ ಮಾಡಿದರು ಅನ್ನುವಂಥದ್ದು. ಆದರೆ ಈಗಾಗಲೇ ಅನುಭವಿಸಿದಂಥ ಹೆಣ್ಣುಮಕ್ಕಳು ಸಾಕಷ್ಟು ಆಂದೋಲನ ಮಾಡಿದರು, ಪ್ರತಿಭಟನೆ ಮಾಡಿದರು. ಈಗ ನ್ಯಾಯಾಲಯದ ದಾರಿಯನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ಹೆಣ್ಣುಮಕ್ಕಳು ಒಬ್ಬರಿಬ್ಬರಲ್ಲ, ಅನೇಕ ಹೆಣ್ಣುಮಕ್ಕಳು ಅವ್ರ ಮೇಲೆ ಆದಂಥ ಅನ್ಯಾಯಗಳ ಬಗ್ಗೆ ಓಪನ್ನಾಗಿ ಮಾತಾಡೋದ್ರಿಂದಾಗಿ ಅವ್ರಿಗೆ ಎಷ್ಟೋ ನೋವುಗಳಾಗ್ಯಾವ, ಮಾನಸಿಕ ನೋವುಗಳಾಗಿದ್ದಾವೆ, ತೊಂದರೆಗಳಾಗಿದ್ದಾವೆ. ಅವುಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈಗಾಗಲೇ ಅನೇಕ ವರದಿಗಳು ಬಂದಿದ್ದಾರೆ. ಕಣ್ಣೀರು ಹಾಕುವಂಥ ಅನೇಕ ಹೆಣ್ಣುಮಕ್ಕಳದು ಪ್ರತಿಭಟನೆ ಹಾಸನದಲ್ಲಿ ಆಗಿದ್ರ ಬಗ್ಗೆ ವರದಿಗಳಿದ್ದಾವೆ. ಎಲ್ಲ ನೆಲೆಯಲ್ಲಿ ಅಲ್ಲಿಯ ಹಾಸನಷ್ಟೇ ಅಲ್ಲ, ಇನ್ನುಳಿದ ಕಡೆ ಇದ್ದಂಥ ಎಲ್ಲ ಹೆಣ್ಣುಮಕ್ಕಳಿಗೆ ಇದೊಂದು ಅಪಮಾನಕರವಾದಂಥ ವಿಷಯ ಆಗಿದೆ. ಇದನ್ನು ಸೀರಿಯಸ್ ಆಗಿ ಗಂಭೀರ ತೆಗೆದುಕೊಂಡಿರುವಂಥ ನ್ಯಾಯಾಂಗ ಅಥವಾ ನ್ಯಾಯಾಲಯ ಅದ್ರ ಬಗ್ಗೆ ಒಂದು ಪಾಸಿಟಿವ್, ಇಂಥ ಘಟನೆ ಆಗಬಾರ್ದು ರಿಪೀಟೆಡ್ಲಿ, ಅದರಲ್ಲೂ ಸಮಾಜದ ಗಣ್ಯ ವ್ಯಕ್ತಿಗಳಿಂದ. ಜನಸಾಮಾನ್ಯರೇನೂ ಆಗ್ತವೆ, ಇಲ್ಲೂ ನಡೀದಿಲ್ಲ ಅಂತಲ್ಲ, ಅತ್ಯಾಚಾರ, ಕೊಲೆ